ನಿನ್ನದೇನಿಲ್ಲಿ ಸಂಗೀತ ಅಭ್ಯಾಸ ಆಗುತ್ತಾ ಉಂಟಾ? ಅಲ್ಲ, ದುಃಖ ಸನ್ನಿವೇಶ, ದುಃಖ ರಸ. ಅದ್ಯಾಕೆ ದುಃಖ ರಸ? ಹಾಗೆ ಇಲ್ಲಿ ಎಲ್ಲ ಅದು ಸಿಗ್ಲಿಲ್ವಾ? ಗೊತ್ತಾಗಲಿಲ್ಲ. ಎಂತದ್ದಮ್ಮ? ಏನಾಯ್ತು? ನೆನಪು ಮಾಡಿ. ನಾನು ನಿಮ್ಮ ಗಂಡ. ಯಾರು ಯಾರಿಗೆ ಗಂಡ? ನಾನು ನಿಮ್ಮ ಗಂಡ ಅಲ್ಲ. ಮತ್ತೆ ಅಂತದ್ದೊಂದು ದೌರ್ಭಾಗ್ಯ. ದೌರ್ಭಾಗ್ಯ ಯಾರಿಗೆ? ನಿಮಗೊಂದಂತದ್ದು ದೌರ್ಭಾಗ್ಯ ಬರುವುದಕ್ಕುಂಟ? ಹಾಗೆ ಹೇಳು. ನಿಮ್ಮ ಗಂಡನೊಟ್ಟಿಗೆ ಜೊತೆಯಲ್ಲಿ ಇರುವವ ನಾನು. ನೀನಾ? ನಾನು ನೋಡ್ಲಿಲ್ಲ. ನೀವೆಂತದ್ದು ನೋಡುದು? ನೀವು ಬರುವಕ್ಕಿಂತ ಮೊದಲೆಲ್ಲ ನಾನೇ ಜೊತೆಯಲ್ಲಿದ್ದ. ಹಾಗೆ ಆಮೇಲೆ ನಿಮ್ಮೊಟ್ಟಿಗೆ ವಿಹಾರಕ್ಕೆಲ್ಲ ಹೋಗಿ. ಹೌದೌದು. ಹೌದು. ಹೌದೌದು. ಅಮ್ಮ ಆ ದಿವಸ ಸ್ವಲ್ಪ ಆಲೋಚನೆ ಮಾಡಿ ಅಂತೆ ಹಿಂದೆ. ಏನು? ನಿಮ್ಮ ತಮ್ಮ ದೊಡ್ಡಮ್ಮ. ದೊಡ್ಡಮ್ಮ ಯಾರ? ದೊಡ್ಡಮ್ಮ ಅಂದ್ರೆ ನಿಮ್ಮ ಅಮ್ಮ. ನನ್ನ ಅಮ್ಮ ನಿನಗೆ ದೊಡ್ಡಮ್ಮ ಹೇಗಾಗುವುದು? ನೀವು ನನ್ನ ಅಮ್ಮ ಆದ್ರೆ ಅಮ್ಮ ನಮ್ಮ ದೊಡ್ಡಮ್ಮ ಅಲ್ವಿ? ನಿನ್ನ ಭಾವನೆ ಹಾವಣಿ. ದೊಡ್ಡಮ್ಮ ತಲೆಬಿಸಿ ಮಾಡ್ತಾ ಇದ್ರು. ಯಾರಿದ್ದಾರೆ ಸರ್ಕಾರವನ್ನು ನನಗೆ ಜಯಿಸಿಕೊಡುವವರು ಯಾರಿದ್ದಾರೆ ಎನ್ನುವ ಹಾಗೆ ದುಃಖ ಮಾಡ್ತಿರುವಾಗ ನಿಮ್ಮ ಗಂಡ ಬಂದು ದುಃಖ ಮಾಡ್ತಾ ಇರುವಾಗ ನಿಮ್ಮ ಗಂಡ ಪ್ರವೇಶ ಮಾಡಿ ನಿಟ್ಟೆಯವರೇ, ಅದು ಅತ್ತೆಯವರೇ. ಅತ್ತೆಯವರೇ ಚಿತ್ತಪುಡಿ ಅಲ್ವಾ? ಚಿಂತೆಪುಡಿ ಅಂತ ನಾನಿದ್ದೇನೆ. ಸ್ವರ್ಗವನ್ನು ತಂದು ನಿಮ್ಮ ಕಾಲ ಬುಡದಿ ಅಲ್ವಾ? ಬುಡಾದಿ ನಾನಿರಿಸುವೆ. ಕೊಡಿ ನನಗೊಂದು ರಣವೀಳ್ಯ ಎನ್ನುವ ಹಾಗೆ ಅತ್ತೆಯಲ್ಲಿ ಭಾಷೆಗೆಟ್ಟು ಹೋದದ್ದು ನೀನು. ಭಾಷೆ ಕೊಟ್ಟು ಹೋದದ್ದು. ಹೋಗುವಾಗ ನನ್ನನ್ನು ಕೂಡ ನೀನು ಕೂಡ ಬಾ ಎನ್ನುವ ಹಾಗೆ ಕರೆದುಕೊಂಡು ಹೋದದ್ದು. ಈಗ ಸ್ವರ್ಗಕ್ಕೆ ಹೋದದ್ದ? ನಾನು ಮತ್ತು ನಿಮ್ಮ ಗಂಡ ಸೇನಾ ಸಮೇತರಾಗಿ ಸ್ವರ್ಗಕ್ಕೆ ಹೋದವರಲ್ವಾ? ಅಲ್ಲಿಂದ ಬರೋದೇ? ಅಲ್ಲಿಂದ ನೇರವಾಗಿ ದಿಲ್ಲಿಗೆ. ವಿಷಯ ಅಮ್ಮ ಏನು ಅದು ವಿಷಯ ಇರಲಿ. ನಾವೀಗ ಮುಖ್ಯವಾದಂತಹ ವಿಷಯಕ್ಕೆ ಬರುವ. ಅಮ್ಮ ನಾನು ನಿಮ್ಮ ಗಂಡ ಸೇನಾ
ಸಮೇತರಾಗಿ ಆ, ಇದೇ ದಾರಿಯಾಗಿ ಇದೇ ದಾರಿ ಹೌದು. ಮೇಲೆ ಹೋದದ್ದು ಆ, ಸ್ವರ್ಗವನ್ನು ಸೇರಿದೆವು. ಹ್ಮ್ ಪ್ರಯಾಣದ ಮೇಲೆ ಪ್ರಯಾಣವ ಬೆಳೆಸಿ 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 ಹೋಗಿ ಅಂತೂ ಇಂತೂ ಸ್ವರ್ಗವನ್ನು ಮುಟ್ಟಿದೆವು. ಮುಟ್ಟಿದ್ದು ಸಾಧಾರಣ ಮುಟ್ಟುವಾಗ 2 ಕಾಲ ಆಗಿದೆ. ಏ ಹಾಗಲ್ಲ, ತುಂಬಾ ಪ್ರಯಾಣವನ್ನ ಬೆಳೆಸಿದ್ದೀರಾ. ಹೌದೌದೌದು. ಕಾಲು ಒಂದು ಲೆಕ್ಕದಲ್ಲಿ ಆಗಿದೆ. 2 ಕಾಲು 1 ಲೆಕ್ಕ ಆಗಿದೆ. ಹಾ, ಹೋಗಿ ಮುಟ್ಟಿದ್ದೆ ತಡ. ಹ್ಮ್ ಇದು ಹರಿವರ್ಷ ಖಂಡ. ನಿಮ್ಮ ಗದ್ದೆ ಹೇಳಿ. ಹಾ, ಇದು ಹರಿವರ್ಷ ಖಂಡ. ಹ್ಮ್ ಯಾರು ಅವಸರ ಮಾಡಬೇಡಿ, ಬೇಡ ಇವತ್ತು. ಅವಸರ ಮಾಡುದು ಬೇಡ. ಹಾ, ಯಾರು ಬರ್ತಾರೆ ಎನ್ನುವ ಹಾಗೆ ನಿರೀಕ್ಷೆಯಲ್ಲಿರುವ ಹ್ಮ್ ಎನ್ನುವ ಹಾಗೆ ನಿಮ್ಮ ಗಂಡಂತೂ ಆಚರಣೆ ಆಯ್ತು. ಆಚರಣೆ ಅಲ್ವಾ? ಆಜ್ಞೆ. ಆಜ್ಞೆ ಆಯ್ತು. ಹಾ, ಇರ್ಲಿ, ಹ್ಮ್ ಸ್ವರ್ಗವನ್ನು ಉಳಿಸಿಕೊಳ್ಳುವುದಕ್ಕೆ ಯಾರು ಬರ್ತಾರೆ ಎನ್ನುವ ಹಾಗೆ ನಾವು ಕೂಡ ನಿರೀಕ್ಷೆಯಲ್ಲಿದ್ದೆವು. ಹಾ, ದೇವತೆಗಳಿಗೆ ವಿಷಯ ಮುಟ್ಟಿದ್ದು. ಹ್ಮ್ ಆಟದವರು ಬಂದು ನಿಂತಿದ್ದಾರೆ ಅಂತ ಗೊತ್ತು. ಆಟದವರು ಯಾರು ಬಂದತ್ತ? ಹಠದವರು. ಹಠದವರು ಸ್ವಂತ ಬೇಕು ಎನ್ನುವ ಹಠದವರು. ಸ್ವರ್ಗವನ್ನು ಜಯಿಸಿಕೊಳ್ಳಬೇಕು ಎನ್ನುವಂತಹ ಹಠದವರು ಹಾ, ಬಂದು ಬೀಡು ಬಿಟ್ಟಿದ್ದಾರೆ ಎನ್ನುವ ಹಾಗೆ ಮೊದಲ ವಿಷಯ ತಿಳಿಯಿತು. ಹ್ಮ್ ದೇವೇಂದ್ರನ ಆಜ್ಞೆ ಆಯ್ತಂತೆ. ಹಾ, ಹೋಗಿ ಅಷ್ಟ ದಿಕ್ಪಾಲಕರು ಹ್ಮ್ ಬಂದವರನ್ನು ಎದುರಿಸಿ ಹಾ, ಎನ್ನುವ ಹಾಗೆ ದೇವೇಂದ್ರನ ಆಜ್ಞೆ ಆಯ್ತಂತೆ. ಓಹೋ, ಆಯ್ತಾ? ನಾವು ಕೂಡ ನಿರೀಕ್ಷೆಯಲ್ಲಿದ್ದ ಯಾಕೆ? ಅಷ್ಟ ದಿಕ್ಪಾಲಕರು ಬರ್ತಾರಲ್ಲ, ಬರ್ಬೇಕು. ನೋಡಿಕೊಳ್ಳುವ ಎನ್ನುವ ಹಾಗೆ ಹಾ, ಒಬ್ಬರ ಹಿಂದೆ ಒಬ್ಬರ ಹಿಂದೆ ಬೆನ್ನು ಬೆನ್ನಿಗೆ ಬೆನ್ನು ಬೆನ್ನಿಗೆ ಬೆನ್ನು ಬೆನ್ನಿಗೆ ಅಷ್ಟ ದಿಕ್ಪಾಲಕರು ಬಂದ್ರ? ಬಂದದ್ದು ಮಾತ್ರ 8 ಮಂದಿ. ಏ, ಅಷ್ಟ ಅಂದ್ರೆ 8. ಹಾ, ಯಾವ್ದದು? ಅದು ಮೊನ್ನೆಯಿಂದ. ಅಷ್ಟ ಅಂತ ಹೇಳಿದ್ರೆ ಅದ್ರ ಅರ್ಥ 8 ಅಂತ ಹೇಳಿ, ಅದು ಮೊನ್ನೆಯಿಂದ ಆಗ್ಬೇಕು ಅಂತ ಹೇಳಿಲ್ಲ. ಏ, ಜಾಸ್ತಿ ಕಡಿಮೆ ಇನ್ನು ಮಾಡಿ. ಹಾ, ಇಲ್ಲಿ ನಾವ್ಯಾಕೆ ಚರ್ಚೆಗೆ ಹೋಗುದು? ಅಷ್ಟಾದ್ರೆ 8 ಆದ್ರೆ 8. ಹಾ, ಅಗ್ನಿ ಬಂದ, ಯುದ್ಧ ಮಾಡಿದ, ಪೆಟ್ಟು ತಿಂದು ಓಡಿದ. ಓಡಿದ. ವಾಯು ಬಂದ, ಹಾ. ನಿಮ್ಮ ಗಂಡನಿಗೆ ಸಣಸಾಡುವುದಕ್ಕೆ ಸಾಧ್ಯವಾಗದೆ ಅಲ್ಲಿಗೆ ಮಣ್ಣು ಮುಚ್ಚಿ ಓಡಿದ. ಓಡಿದ ಹಾ. ನಿವೃತ್ತಿಯಾಗಿ ಒಬ್ಬರ ಹಿಂದೆ ಒಬ್ಬರು ಓಡಿ 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 ಓಡಿ. ಕೊನೆಗೆ ಮತ್ತೊಬ್ಬ ಬಂದ. ಯಾರು? ಕೋಣನ ಮೇಲೆ ಏರಿಕೊಂಡು ಪಾಚ ಕೈಯಲ್ಲಿ ಹಿಡಿದುಕೊಂಡು ಏರಿಕೊಂಡು ಬಂದವನೇ ಯಮ ಧರ್ಮ. ನಿನ್ನ ಕರ್ಮ. ಸರಿ ಹೇಳು. ಯಮ ಹಾ, ಯಮ ಬರುವಾಗ ನನಗೆ ನಿಮ್ಮದ್ದೇ ನೆನಪ. ಏ, ಯಾವ ಬರುವಾಗ ನನ್ನ ನೆನಪೇನಾಗುದು ನಿನಗೆ? ನೀವು- ನಾನು ಹೋಗ್ಲಿಕ್ಕೆ ಕಾಯ್ತಾ ಇದ್ಯಾ? ಅಲ್ಲಮ್ಮ, ಮತ್ತೆ ನೀವು ಕೂಡ ಬಂದಿದ್ದರೆ ಯಮನ ಚಿತ್ರಣ ಹೀಗುಂಟು ಅಂತ ಒಂದು ನೋಡ್ಬೋದು. ನನಗೆ ಗೊತ್ತಿದೆ ಹೇಗಿರ್ತಾನೆ ಅಂತ ಹೇಳಿ. ಹಾ. ಕೋಣನ ಮೇಲೆ ಏರಿಕೊಂಡು ಹ್ಮ್. ನಿಮ್ಮ ಗಂಡನೊಂದಿಗೆ ಯುದ್ಧಕ್ಕಾಗಿ ಬಂದ. ಬಂದ ಹಾ. ಎದುರು ನಿಂತ ಹ್ಮ್. ನಿಮ್ಮ ಗಂಡ ಅವರನ್ನು ಒಂದು ದುರುಗುಟ್ಟಿ ನೋಡಿದ್ರು. ಹಾ. ಯುದ್ಧ ಆಯ್ತು. ನಿಮ್ಮ ಗಂಡ ಒಂದು ಕೊಟ್ಟಂತ ಪೆಟ್ಟಿನಲ್ಲಿ ಯಮ ಎಲ್ಲಿಗೆ ಹೋದಂತೆ ಇಲ್ಲ. ಓಡಿದ್ದ? ಯಮ ಹೋದಂತೆ. ಯಮ ಹೋದ. ಹಾ. ಕೋಣ ಮಾತ್ರ ಕಂಬಳಕ್ಕೆ ಹೋದ. ಯಾವುದಕ್ಕೆ? ಕಂಬಳಕ್ಕೆ. ಕಂಬಳ. ಕಂಬಳ ಕಂಬಳ ಹಾಗಂದ್ರೆ ಕಂಬಳ ಗೊತ್ತಿಲ್ವಾ? ಗೊತ್ತಿಲ್ಲ. ನೋಡಿ ಅಮ್ಮ, ಎರಡು ಇದು ಯಾವುದು? ಎರಡು ಇದಿರ್ತ ಅಲ್ಲ, ಅದ್ರ ಹೆಸರು ಬೇಡ. ಅದೇ ಹೆಸರು ಗೊತ್ತಿಲ್ಲ ನನಗೆ. ಮತ್ತೆ ಅದನ್ನ ಯಾಕೆ ಹೇಳುದು? ಎದುರು ಇದಿರ್ತದೆ. ನಾನು ಪೆಟ್ಟಿಗೆ ಹೋದದಲ್ಲ, ಇದರ ಪೆಟ್ಟಿಂದ ವಿಷಯ ಗೊತ್ತಿಲ್ಲ. ಎದುರು 2 ಇದಿರ್ತದೆ. ಅದರಲ್ಲಿ 4 ಕೋಣ ಇರ್ತದೆ. ಅದಕ್ಕೆ 1 ಜನ ಇದು ಮಾಡ್ಲಿಕ್ಕೆ, ಯಾವುದು? ಇದು ಮಾಡ್ಲಿಕ್ಕೆ ಒಬ್ಬ ಪೀ ಅಂತ ಊದಬೇಕು. ಹಾ. ಯಬ್ಬೋ ದೇವ, ಒಂದು ಓಡ್ತಾರೆ ಕಳ್ಳು ಮುಳ್ಳೆಲ್ಲ ಕಾಲಿಗೆ. ಕಲ್ಲು ಮುಳ್ಳೆಲ್ಲ ಮೊದಲು ಬಂದವರಿಗೆ ಅವಮಾನ. ಅವಮಾನ ಅಲ್ವಾ? ಬಹುಮಾನ. ಬಹುಮಾನ. ಬಹುಮಾನ ಹಾ. ಅದು ಭೂಲೋಕದಲ್ಲಿ ನಡೆಯುವುದಂತೆ. ಆ ವಿಷಯ ಬಿಡೋಣ. ಬಿಡೋಣ. ಈಗ ನಾವು ಸ್ವರ್ಗದ ವಿಷಯಕ್ಕೆ ಬರೋಣ. ಬರೋಣ. ಇವ ಹೋದವ ಹೋಗ್ಲಿ. ನಿರೀಕ್ಷೆ ಇದ್ದದ್ದವ ಸುರಪ್ಪನ ಮೇಲೆ. ಹಾ. ರಪ್ಪ ಬಂದ. ಬಂದ. ಸುರಪ್ಪ ಬಂದ. ಹಾ. ಐರಾವತವನ್ನು ಅಡರಿ ವಜ್ರಮುನಿಯೊಂದಿಗೆ ವಜ್ರ ಮುನಿ ಅಲ್ವಾ? ವಜ್ರ ಆಯುಧ. ವಜ್ರಾಯದೊಂದಿಗೆ ಹಾ. ಜಲಪಿಸುತ್ತಾ ನಿಮ್ಮ ಗಂಡನ ಮುಂದೆ ನಿಂತ. ನಿಂತ. ನಿಮ್ಮ ಗಂಡ ಹೀಗೆ ನೋಡಿ, ನೋಡಿ. ನಿನ್ನನ್ನೇ ಕಾತಾ ಕೂತದ್ದು ನಾನು. ಕಾತಾ ಕೂತದ್ದು ನಾನು. ಹಾ. ಬಂದಿಯಲ್ಲ ಆ ಯುದ್ಧಕ್ಕೆ. ಹೇಳಿದ್ದೆ ತಡ. ಹಾ. ಅವ ಯುದ್ಧರಂಗಕ್ಕೆ ಇಳಿದು ಪರಸ್ಪರ ಇಬ್ಬರ ಯುದ್ಧ ಆಯ್ತು. ನಡೆದಂತ ಯುದ್ಧದಲ್ಲಿ ಯುದ್ಧದಲ್ಲಿ ನಿಮ್ಮ ಗಂಡ ಹಾ. ಅವನಿಗೆ 4 ಬಾರಿಸಿದ್ದು, ಬಾರಿಸಿ ಸ್ವರ್ಗದಿಂದ ಓಡಿಸಿದ್ದು. ಓಡಿ ಹೋದ. ಅವನು ಯಾವಾಗ ನಿಂತಿದ್ದಾನೆ ಅಂತ ಬೇಕಲ್ಲ, ಅವನು ಓಡುದೇ ಆಯ್ತು ಯಾವಾಗ. ಓಡಿದೆ. ಹಾ. ಹೇಗೆ ಹೋಗಿ ಹೋಗ್ಲಿ. ಪೀಠ ನಮ್ಮದಾಯ್ತಾ? ಆಯ್ತು. ಹೋಗಿ ಕುಳಿತುಕೊಂಡು ಆಕೆಗೆ ನೋಡ್ತಾರೆ. ಯಾಕೆ? ಅವರೆಲ್ಲ ಬರುತ್ತಿಲ್ಲ, ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಅದು? ಅದು ಅದು ಕುಳಿತಾಗ ಅವ್ರು ಹೇಳಿಕೊಟ್ಟು ಅದನ್ನ ಜಾಗ ಹೊಸಲ್ಲ. ನಾವು ಕೂಡ ಹೊಸ ಜಾಗದಲ್ಲಿ ಒಮ್ಮೆ ಕುಳಿತುಕೊಂಡು ಪಕ್ಕ ಬರ್ತೀವಿ. ಹಾಗಲ್ವಾ? ಬಲ್ಲಿರೇನಯ್ಯ ಅಂತ ಕೇಳಿದ್ರು. ಹಿಂದಿನವರು ಕೂಡ ಬಲ್ಲಿರೇನಯ್ಯ ಎನ್ನುವ ಹಾಗೆ ಹೇಳಿದ್ರು. ಹೇಳಿ. ಸ್ವರ್ಗಕ್ಕೆ ಯಾರು? ಆಯ್ತಲ್ಲ, ನಿಮ್ಮ ಗಂಡನ ಮತ್ತೆ ನನ್ನವರೇ ಹೇಳಿದ್ರು.
ಆಯ್ತು, ಆಯ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಆಯ್ತು. ಆಯ್ತು. ಎಲ್ಲರೂ ಸಂಭ್ರಮದಿಂದ ಇರುವಾಗ ಅಮ್ಮ ಇರುವಾಗ ಒಂದು ಮೇಲಿಂದ ರಗ 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 ಇಳಿದು ಬಂದು ನಿಂತಿದ್ದಾನೆ. ಯಾರಪ್ಪ? ಒಬ್ಬ ಹುಡುಗ. ಹುಡುಗ ಹಾ, ಯಾರಂತೆ? ಯಾರು ಅಂತ ಗೊತ್ತಿಲ್ಲ. ನಿಮ್ಮ ಗಂಡ ಹೀಗೆ ನೋಡಿ ಹೊಸ ಬಾಲ ಹೌದು. ಏನು ಬಂದದ್ದು ಕೇಳಿ. ಅವ ಹೇಳಿದ, ನಿಮ್ಮನ್ನು ನೋಡುದಕ್ಕೆ ನೀವು ಬರ್ತೀರಂತೆ, ನಮ್ಮನ್ನು ನೋಡುದಕ್ಕೆ ನಾವು ಬರಬಾರ್ದ. ನಮ್ಮವರು ಹೇಳಿದ್ದು ಬೇಕಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗುವುದಕ್ಕೆ ಮನಸ್ಸುಂಟು, ದಾರಿ ಮಾಡಿ ಕೊಡ್ಬೇಕು. ಓ, ಆ ದಾರಿ ಅಂತ ಹೇಳಿಲ್ವ? ನಿಮ್ಮ ಗಂಡ ಹೇಳಿದ್ದು ಆ ದಾರಿಯಲ್ಲಿ ಹೋಗು. ಅದಾಗುದಿಲ್ಲ ಅಂತೆ. ಮತ್ತೆ ಅಂತರಂಗದಿಂದ ಸ್ವರ್ಗದಿಂದ ನೀವು ಬಹಿರಂಗ ಆಗಬೇಕು, ಪೀಠ ಬಿಟ್ಟು ಕೊಡಬೇಕು ಅಂತ ಅವನ ಅರ್ಥ. ಹಾಗೆ ನಿಮ್ಮ ಗಂಡನಿಗೆ ಸಿಟ್ಟು ಜೊತೆಗೆ ಅಂತ ಇರ್ಲೇಬೇಕು. ಇಷ್ಟೊತ್ತು ನಾನು ಯುದ್ಧ ಮಾಡಿ ಸಂಪಾದಿಸಿಕೊಂಡಂತ ಪೀಠ ಜಗತ್ತಿತ್ತು, ಒಂದು ಹಕ್ಕಿ ಬಂದು ಸ್ವರ್ಗದ ಪೀಠವನ್ನು ಬಿಟ್ಟು ಕೊಡು ಅಂತ ಹೇಳಿದ ಅವ ಬಿಟ್ಟು ಕೊಟ್ಟಾರ? ಹೌದು. ಕೊಟ್ಟಾರ? ಕೊಡ್ಲಿಕ್ಕೆಲ್ಲ ಕೋಪ ಬಂತು, ಮುಖವನ್ನು ಹೀಗೆ ಸಿಟ್ಟಿನ ಬರಲ್ಲ ತಿರುಗಿಸಿ. ಇವ 4 ಹೆಜ್ಜೆ ಹಿಂದೆ ಹೋದದ್ದು ರಗ 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 ಅಂತ ಬಂದು ನನ್ನವರಿಗೆ ಹೊಟ್ಟದ ನಿಮ್ಮ ಗಂಡನಿಗೆ ರೆಕ್ಕೆಯಿಂದ ಬೀಸು. ಅವರು ಸುಮ್ಮನೆ ಬಿಡುವುದಿಲ್ಲಪ್ಪ. ಬಿಡ್ಲಿಲ್ಲ, ಅವರು ಬಿಡುವುದೇ ಇಲ್ಲ. ಬಿಟ್ರೆ ಏಸಿಗೆ. ಅವರನ್ನು ಬಿಟ್ರೆ ಹೇಸಿಗೆ. ಏಸಿಗೆ ಯಾಕೆ? ಯಾಕೋ? ನನ್ನವರು ಶಕ್ತಿಗಾರರು. ಶಕ್ತಿಗಾರ ನಿನ್ನ ಅಪ್ಪ ಶಕ್ತಿಗಾರರು ಕುಳಿತಿದ್ರ ಎದ್ದು ನಿಂತು. ಇವ 4 ಹೆಜ್ಜೆ ಮತ್ತೆ ಹಿಂದೆ ಹೋದ. ಹಿಂದೆ ಹೋದವನೇ ಅಲ್ಲಿಂದ ರಗ 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 ಪುನಃ ಅಲ್ವಾ? ಪುನಃ ಹಾಕಿಟ್ಟಿಲ್ಲ. ಎಡಕಾಲ ತೆಗೆದು ನಿಮ್ಮ ಗಂಡನ ಎದೆಗೆ ಗೆದ್ದಿಬೇಡಿ. ಅವಾಗ ನಿಮ್ಮ ಗಂಡ ಒಂದು ಕೈ ಹೀಗೆ ಇಟ್ಕೊಂಡಿದ್ದಾರೆ, ಹಿಡಿದು ಎದೆ ನೋವು ಅಂತ ಬೊಬ್ಬೆ ಹಾಕ್ತಾ ಇದ್ದಾರೆ. ನೀನು ಪಕ್ಕದಲ್ಲಿ ಇರ್ಲಿಲ್ವಾ? ಇದ್ದೆ. ಏನು ಹೇಳಿದ್ದೆ? ಹೇಗೆ? ಎದೆ ನೋವು ಅಂತ ಬೊಬ್ಬೆ ಹಾಕಿದ್ರೆ ಆಗುದಿಲ್ಲ, ಎಕ್ಸರ ತೆಗಿರಿ. ಅಲ್ಲಿ ಕಾಲಿಟ್ಟದ್ದು ಯಕ್ಷ. ಅವನಲ್ಲಿ ಯಕ್ಷನೇ ಕಾಲು ತೆಗಿ ಅಂತ ಹೇಳ್ಬೇಕು. ಯಕ್ಷನೇ ಕಾಲು ತೆಗಿ ಅಂತ ಹೇಳಿದ್ರೆ ಅದು ಏಕವಚನ ಆಗುದಿಲ್ಲ. ಅದಕ್ಕೆ ಅವ ಏಕವಚನದಲ್ಲಿ ನನ್ನನ್ನು ಕರೆದ ಅಂತ ಹೇಳಿ ಅಲ್ಲಿಂದ ಕಾಲು ತೆಗೆದು ನನ್ನೇ ತೆಗೆದು ನೀ ಹೋಗಿ. ಅದಕ್ಕೆ ಬಂದ ಯಕ್ಷನಿಗೆ ನಾನು ಮರ್ಯಾದೆ ಕೊಟ್ಟದ್ದು. ಹೇಗೆ? ಯಕ್ಷರೇ ಕಾಲು ತೆಗೀರಿ, ಕಾಲು ತೆಗಿ. ಕಾಲು ತೆಗೀರಿ ಹೇಳಿದ್ದೆ ತಡ. ನನ್ನ ಮಾತಿಗೊಂದು ಮರ್ಯಾದೆ ಕೊಟ್ಟ, ಕಾಲು ತೆಗೆದ, 4 ಹೆಜ್ಜೆ ಹಿಂದೆ ಹೋದ, ಮತ್ತೊಮ್ಮೆ ರಗ 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 ನನ್ನವರಿಗೆ ಆವಾಗ ನಿಂತಿದ್ರ. ಅಲ್ಲಿಗೆ ಮಲಗಿ ಯುದ್ಧವನ್ನು ಮಾಡ್ತಾರೆ. ಮಾಡ್ಯಾರು ಅಂತ ನಾನು ಕೂಡ ಯೋಚನೆ ಮಾಡಿದೆ. ಇಲ್ಲ, ಪ್ರತಿಕ್ರಿಯೆ ಅಂತ ಇಲ್ಲ. ಹೌದು, ಗೊತ್ತಾಗ್ತದೆ. ಬೇಜಾರಾಯ್ತು. ಹತ್ತಿರ ಹೋಗಿ ಮುಟ್ಟಿ ತತ್ತಿ ತಪ್ಪಿಸಿದ ಆವಾಗ ನನಗೆ ವಿಶ್ವಾಸ ಬರಲಿಲ್ಲ. ಹೀಗೆ ಕಿವಿ ಕೊಟ್ಟು ನೋಡಿದೆ, ಇಲ್ಲ, ಶಬ್ದ ಇಲ್ಲ. ಯಾಕೆ? ಮತ್ತೊಮ್ಮೆ ಕಣ್ಣರಳಿಸಿ ನೋಡ್ತೇನೆ. ಅಮ್ಮ ಇಷ್ಟುತ್ತ ನಾಲಿಗೆ ಹೊರಗಾಕಿ ನಿಮ್ಮ ಗಂಡ ಪ್ರಾಣ ಬಿಟ್ಟದಲ್ಲ. ಪತಿಯದಿ
ಸುಪ್ತವಾಗಿದ್ದಂತಹ ಶಕ್ತಿಯನ್ನು ಹೊರಗಡೆ ಎದ್ದೀರಾ. ಆ ಸತ್ತನುವುದ ಬದಲಿ ಒಂದಾಗಿ ನಾರಿ ರೂಪವನ್ನಂತೂ ಅಷ್ಟಭುಜಿಯಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮೆಲ್ಲರ ಕಣ್ಣಾಲಿಗಳು ತುಂಬಿಕೊಂಡಿವೆ, ನಾಲಿಗೆ ತಡವರಿಸುತ್ತಾ ಇದೆ, ದೇಹ ಭಯದಿಂದ ಕಂಪಿಸುತ್ತಾ ಉಂಟು. ಯಾರಿಂದ ಏನು ಕಷ್ಟ ಬದಗಿತ್ತು ನನ್ನಲ್ಲಿ ಹೇಳಿ. ಕರ್ಮ ಪ್ರಪಂಚದಲ್ಲಿ ಹುಟ್ಟಿದಂತಹ ಖಳಮಹೇಶ ದೇವಭೂಮಿಯನ್ನಡರಿ ಸುಮನಸರನ್ನು ಗೆದ್ದಿದ್ದಾನೆ. ಲೋಕ ಮೂರರಲ್ಲಿ ಅವನದ್ದೇ ಅಟ್ಟಹಾಸ. ಅದನ್ನು ನಿಲ್ಲಿಸುವುದಕ್ಕೆ ಬೇಕಾಗಿ ತಮ್ಮನ್ನು ಈ ತೆರನಾಗಿ ಪ್ರತ್ಯಕ್ಷೀಕರಿಸಿದ್ದೇವೆ. ಕಾಳನನ್ನು ಸಂಹರಿಸಿ ಧರ್ಮದ ಮೂರು ಲೋಕಗಳನ್ನೇ ಗೋಳುಗುಟ್ಟಿಸುವನೇ, ಯಾಗಾದಿಗಳನ್ನೆಲ್ಲ ಹಾಳು ತೆಗೆದನೆ, ಸೂರ್ಯ ಚಂದ್ರನ ಸಂಚಾರಕ್ಕೆ ತಡೆ ಇಟ್ಟನೆ. ನೀವ್ಯಾರು ಭಯ ಪಡಬೇಡಿ. ಲೋಕಘಟ್ಟಗರಾರ್ಥ ಕೂಳ ಮಹಿಷ ಹಾಗೆ ಶಂಕದುರ್ಗಾದಿ ಖಳನನ್ನು ನಿಗ್ರಹಿಸಿ ಧರ್ಮಸ್ಥಾಪನೆ ಮಾಡುತ್ತೇನೆ. ಧೈರ್ಯ ತಾಳಿರಿ, ಎನಲು ಜಯ ಜಯವೆಂದು ಸಕಲ ಮಣಿಯಲಾಗಿಯೇ ವಿಶ್ವಕರ್ಮನು ಗಣಕರದೆ ಶೋಭಿಸುವ ಭೂಷಣ ಬಸವನರ್ಪಿಸಲು ನನಗೂ ನನಗಿರುವಂತಹ ವೈರವಾದರೆ ಏನು ಬಂದ ಗುಟ್ಟು
ನನ್ನ ಆದಿರುವುದ ತಿಳಿದುಕೊಳ್ಳೇನು ಜಗತ್ತನ್ನೇ ನಿಯಂತ್ರಿಸುವುದಕ್ಕೆ ಇನ್ನೊಂದು ಶಕ್ತಿ ಬಂಧನ ಬರಲಿ. ನಿನ್ನ ವಿಚಾರವಾಗಿ ತಿಳಿದೇ ಬಂದವಳು ನಾನು. ವಿಧಿಯಿಂದ ಹೊರಬಡುವಂತಹ ನೀನು ನಿತ್ಯ ಯಗಾದಿಗಳನ್ನೆಲ್ಲ ಹಾಳಸಿಗಿದೆಯಾ? ದೇವತೆಗಳನ್ನು ಕಣಗಿದೆಯಾ? ಸೂರ್ಯ ಚಂದ್ರ ಸಂಚಾರಕ್ಕೆ ಸೂರರ ಪಕ್ಷಪಾತಿಯಾಗಿ ಬಂದವಳು ನಾನು. ಸಾರಿ ಹೇಳುತ್ತಾ ಇದ್ದೇನೆ, ದೇವ ಸತ್ಪತ್ರಪ್ಪಿ ಶರಣಾಗು. ಇಲ್ಲವಾದರೆ ಶಿರ ಹರಿಶಿರ. ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮಂದಿರಿಸಿದೆಯಾ? ಇದು ಶಾಂತಳಾಗಿದ್ದೇನೆ ಇಂದ್ರ. ದುರುಳದಾದಂತಹ ಮಹೇಶ್ವರನೇ 9 ದಿವಸಗಳ ಪರ್ಯಂತರ ಒಂದೊಂದು ರೂಪದಲ್ಲಿ ಹೋರಾಡಿದವನು ನಾನು. ಆದ ಕಾರಣ ಇನ್ನು ಮುಂದೆ ಧರೆಯಲ್ಲಿ 9 ದಿವಸಗಳನ್ನು ನವರಾತ್ರಿ ಎಂಬುದಾಗಿ ಆಚರಿಸಲಿ. 10ನೇ ದಿನದಂದು ಕೂಡ ಮಹೇಶ್ವರನ್ನು ಅವನೊಂದಿಗೆ ವಿಜಯವನ್ನು ಸಾಧಿಸಿದ್ದೇನೆ. ಈ ದಿನವನ್ನು ವಿಜಯದಶಮಿ ಎಂಬುದಾಗಿಯೂ ಆಚರಿಸಲಿ. ನವರಾತ್ರಿ ಹಾಗೂ ವಿಜಯದಶಮಿಯನ್ನು ಯಾರು ಶುದ್ಧಾವತ್ತು ಆಚರಿಸುತ್ತಾರೋ ಅಂತವರಿಗೆಲ್ಲ ಆಯುಷ್ಯ ಭಾಗ್ಯಾದಿಗಳನ್ನು ಕೊಟ್ಟು ಕಾಪಾಡುತ್ತೇನೆ. ಇಂದ್ರ, ಇನ್ನು ಮುಂದೆ ಖಳನ ಭೀತಿ ನನಗಿಲ್ಲ. ಕಷ್ಟ ಒದಗಿಕೆಂದಾದರೆ ದುಹಿನಗಿರಿಯನ್ನು ಸೇರು. ಭಕ್ತಿನ ನನ್ನನ್ನೇ ಧ್ಯಾನಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಮೈದೋರಿ ಕಷ್ಟದ ಪರಿಹಾರ ಮಾಡ್ತೇನೆ. ಧೈರ್ಯಸ್ಥನಾಗಯ್ಯ, ಧೈರ್ಯ. ಮಹಿಷಾಸುರನನ್ನು ವಧಿಸಿ ಕಳೆದು ಹೋದಂತ ಸುರಪೀಠವನ್ನು ಪುನರಪ್ಪಿ ನಮ್ಮ ಪಾಳಿಗೆ ದೊರಕಿಸಿದವಳು ಮಹಾಮಾತೆ. ಇದು ತಾನೇ ಶ್ರೀದೇವಿಯ ಲೀಲೆ. ಇದುವೇ ಶ್ರೀದೇವಿ ಮಹಾತ್ಮೆ. ಶ್ರೀದೇವಿ ಮಹಾತ್ಮೆ ಎಂಬ ಪದದ ಅರ್ಥವೇನೆಂದರೆ ದೇ ಎನ್ನಲು ದೇಹ ಶುದ್ಧಿ, ವಿ ಎನ್ನಲು ವಿದ್ಯಾಪ್ರಾಪ್ತಿ, ಮಾ ಎನ್ನಲು ಮಹಾಲಕ್ಷ್ಮಿ ಮೈದೋರುವಳು, ಹಾ ಎನ್ನಲು ಹರಿಹರರ ಸಾಕ್ಷಾತ್ಕಾರ, ಮೇ ಎನ್ನಲು ತ್ರೈಲೋಕ್ಯ ಸಿದ್ಧಿಪುದು. ಇಂತಿಪ್ಪ ಶ್ರೀದೇವಿ ಮಹಾತ್ಮೆ ಎಂಬಂತ ಈ ಪುಣ್ಯಾಖ್ಯಾನವನ್ನು ಯಾರು ಆಡಿದರು, ಯಾರು ನೋಡಿದರು ಹಾಗೂ ಯಾರು ಆಡುವುದಕ್ಕೆ ಅನುವು ಮಾಡಿಕೊಟ್ಟಿದ್ದಾರು ಅವರಿಗೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು ಹಾಗೂ ಮಹಾಗಣಪತಿ ದೇವರು ಆಯುರಾರೋಗ್ಯ ಸುಖಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂಬ ಹಾಗೆ ಪ್ರಾರ್ಥಿಸುತ್ತಾ ಈ ಪುಣ್ಯ ಕಥಾಭಾಗಕ್ಕೆ ಮಂಗಳಗೀತೆಯನ್ನು ಆಡುವುದಕ್ಕೆ ಸಭ್ಯ ಸಭಿಕರಲ್ಲಿ ಅಪ್ಪಣೆಯನ್ನು ಕೇಳುತ್ತಿದ್ದೇನೆ. ಭದ್ರಂ ಶುಭಂ ಮಂಗಳಂ.
ಭಕ್ತರು ಶಾಪ ಫಲ ದಕ್ಕಿತ್ತು.